Hello everyone, welcome our education channel We Learn Together. ಈ ಒಂದು ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಸಂಪೂರ್ಣ ಪ್ರಶ್ನೋತ್ತರಗಳ 3ನೇ ಸರಣಿಯನ್ನು ನೋಡ್ತಾ ಹೋಗೋಣ. ಆಲ್ರೆಡಿ 2 ಸರಣಿಯನ್ನು ನಾವು ಕಂಪ್ಲೀಟ್ ಮಾಡಿದ್ದೇವೆ. 100 ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂತಹ 2 ಸರಣಿಗಳು. ಯಾವೆಲ್ಲ ಒಂದಿಷ್ಟು ಕಾನ್ಸೆಪ್ಟ್ಗಳು ವಿಷಯಗಳು ಡೈರೆಕ್ಟಾಗಿ ಬರ್ತಾವೋ ಅಂಥವುಗಳನ್ನು ನೋಡಲಿಕ್ಕೆ ಇವು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೈಕಾಲಜಿ ಅಂತ ವಿಷಯ ಬಂದಾಗ ನಾವು ಎಲ್ಲವನ್ನೂ ಡೈರೆಕ್ಟ್ ಕ್ವಶನ್ಗಳು ಬರ್ತವೆ ಅಂತ ಹೇಳೋಕ್ಕಾಗಲ್ಲ. ಮೋಸ್ಟ್ ಆಫ್ ದ ಕ್ವಶನ್ಗಳು ಅನ್ವಯಿಕ ಇರುವಂಥದ್ದು. ಆದರೆ ಈ ಅನ್ವಯಿಕವನ್ನು ನಾವು ಅಪ್ಲೈ ಮಾಡ್ಕೊಳ್ಳಿಕ್ಕೂ ಸಹ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸರಣಿಗಳು ನಿಮಗೆ ಅಂತಹ ಒಂದು ಕಂಟೆಂಟ್ಗಳನ್ನು ಕೊಡ್ತವೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಅಥವಾ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ 201ನೇ ಪ್ರಶ್ನೆ. ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ. ಈ ಹೇಳಿಕೆ ವಿವರಿಸುವ ನಿಯಮ. ಪರಿಣಾಮ ನಿಯಮವನ್ನು ಇದು ವಿವರಿಸುತ್ತೆ. ಹೇಗೆ? ಒಂದು ಯಶಸ್ಸು, ಆ ಯಶಸ್ಸಿನ ಪರಿಣಾಮ ಏನು ಹೇಳುವಂಥದ್ದನ್ನು ತಿಳಿದ್ರೆ ಮುಂದಿನ ಒಂದು ಕೆಲಸಕ್ಕೆ ಆ ರೀತಿಯಾದಂತಹ ಕೆಲಸವನ್ನು ಮಾಡಲಿಕ್ಕೆ ಅಥವಾ ಅದಕ್ಕೂ ಉತ್ತಮವಾಗಿ ಆ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಹಾಗಾಗಿ ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ ಹೇಳುವಂಥದ್ದು ಪರಿಣಾಮ ನಿಯಮವನ್ನು ವಿವರಿಸುತ್ತೆ. ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರಕಾರ ಪ್ರಯತ್ನಗಳ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಅಧಿಕ ಪ್ರಯತ್ನವನ್ನು ಮಾಡ್ತೇವೋ ಹಿಂದೆ ಮಾಡಿದಂತಹ ತಪ್ಪನ್ನು ನಾವು ಮಾಡೋದಿಲ್ಲ. ಹಾಗಾಗಿ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಮೊದಲನೇ ಪ್ರಯತ್ನದಲ್ಲಿ 10 ತಪ್ಪುಗಳಿದ್ರೆ ಎರಡನೇ ಪ್ರಯತ್ನದಲ್ಲಿ 9 ತಪ್ಪುಗಳಾಗುತ್ತೆ. ಹಾಗೆ 9ನೇ ಪ್ರಯತ್ನಕ್ಕೆ ಬಂದಾಗ ಕೇವಲ 1 ಅಥವಾ ತಪ್ಪೇ ಇಲ್ಲದಂತೆ ನಾವು ಆ ಕೆಲಸವನ್ನು ಮಾಡಲಿಕ್ಕೆ ಕಲಿತೇವೆ. ಹಾಗಾಗಿ ಈ ಪ್ರಯತ್ನ ಪ್ರಮಾದ ಸಿದ್ಧಾಂತ ಕಲಿಕಾ ಹೇಳುವುದರ ಪ್ರಕಾರ ಪ್ರಯತ್ನದ ಸಂಖ್ಯೆ ಹೆಚ್ಚಾದಂತೆ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ರೂಢಿಯ ಉದ್ದೇಶ. ರೂಢಿ ಅಂದರೆ ಏನು? ಪ್ರಾಕ್ಟೀಸ್ ಮಾಡೋದರ ಉದ್ದೇಶ ಏನು? ತತ್ಕ್ಷಣದ ಯಶಸ್ಸು ಮತ್ತು ದೀರ್ಘಕಾಲದ ಉಳಿಕೆ. ನಾವೀಗ ಯಾವುದಕ್ಕಾಗಿ ಅದನ್ನು ಕಲಿತಿದ್ದೇವೋ ಆ ಒಂದು ವಿಷಯದಲ್ಲಿ ಯಶಸ್ಸನ್ನು ಪಡಿಬೇಕು ಮತ್ತು ಅದು ನಮಗೆ ಮುಂದಿನ ದಿನಮಾನಗಳಲ್ಲಿ ಉಳಿಕೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ರೂಢಿಯನ್ನು ಮಾಡಿಕೊಳ್ಳುವಂಥದ್ದು. ಕಲಿಕೆಗೆ ಅಗತ್ಯವಾದ ಅಭಿಪ್ರೇರಣೆ ಯಾವುದರಿಂದ ದೊರೆಯುತ್ತದೆ? ಪರಿಣಾಮ ನಿಯಮದಿಂದ ಅಭಿಪ್ರೇರಣೆ ದೊರೆಯುತ್ತೆ. ಕಲ್ತಿರುವಂಥದ್ದರ ಎಫರ್ಟ್ ಅಥವಾ ಎಫೆಕ್ಟ್ ಏನು ಆಗಿದೆ ಅನ್ನುವಂಥದ್ದು ನಮಗೆ ತಿಳಿದ್ರೆ ಮುಂದೆ ನಾವು ಅದು ಮೋಟಿವೇಶನ್ಗೆ ಸಹಾಯ ಮಾಡುತ್ತೆ. ಮುಂದೆ ಕಲೀಲಿಕ್ಕೆ ಅಥವಾ ಅದರಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಕಲಿಕೆಯ ತುಂಬ ಸಮರ್ಪಕವಾದ ಅರ್ಥವೇನೆಂದರೆ ವರ್ತನೆಯ ಮಾರ್ಪಾಡು. ಇನ್ನೂ ಸರಿಯಾಗಿ ಹೇಳಬೇಕಂದ್ರೆ ವರ್ತನೆಯಲ್ಲಿ ಶಾಶ್ವತವಾದ ಮಾರ್ಪಾಡು ಉಂಟಾಗುವಂಥದ್ದನ್ನು ನಾವು ಕಲಿಕೆ ಅಂತ ಹೇಳಿ ಕರಿತೇವೆ. ಪಾವ್ಲೋ ಯಾವ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು? ಅಭಿಜಾತ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಪಾವ್ಲೋ ಅವರು ಪ್ರತಿಪಾದನೆ ಮಾಡ್ತಾರೆ. ಸಾಂಪ್ರದಾಯಿಕ ಅನುಬಂಧನ ಕಲಿಕಾ ಪ್ರಯೋಗದಲ್ಲಿ ಉದ್ದೀಪನಗಳನ್ನು ಯಾವ ಕ್ರಮದಲ್ಲಿ ನೀಡಲಾಗಿದೆ? CS ಮತ್ತು UCSಗಳನ್ನು ಸ್ವಲ್ಪ ಸಮಯದ ಅಂತರದಲ್ಲಿ ಒಟ್ಟಿಗೆ ನೀಡುವಂಥದ್ದು. ಏನು CS ಮತ್ತು UCS? CS ಅಂದರೆ ಕಂಡೀಷನಲ್ ರೆಸ್ಪಾನ್ಸ್, ನಿರ್ಬಂಧಿತ ಪ್ರಚೋದನೆ. ಕಂಡೀಷನಲ್ ರೆಸ್ಪಾನ್ಸ್ ಅಲ್ಲ, ಸ್ಟಿಮ್ಯುಲಸ್. ಅದೇ UCS ಅಂದರೆ ಅನ್ಕಂಡೀಷನಲ್ ಸ್ಟಿಮ್ಯುಲಸ್, ಅನಿರ್ಬಂಧಿತ ಪ್ರಚೋದನೆ. ಇಲ್ಲಿ ನಾಯಿಯ ಮೇಲೆ ಒಂದು ಪ್ರಯೋಗವನ್ನು ಪಾವ್ಲೋ ಅವರು ಮಾಡ್ತಾರೆ. ಕಂಡೀಷನಲ್ ರೆಸ್ಪಾನ್ಸ್ ಹೇಳುವಂಥದ್ದು ಅಲ್ಲಿ ಗಂಟೆಯನ್ನು ಬಾರಿಸುವಂಥದ್ದಾದರೆ ಅನ್ಕಂಡೀಷನಲ್ ಸ್ಟಿಮ್ಯುಲಸ್ ಹೇಳುವಂಥದ್ದು ಆಹಾರ ಆಗುತ್ತೆ. ನೆಕ್ಸ್ಟ್, ಪಾವ್ಲೋ ತನ್ನ ಅನುಬಂಧನ ಕಲಿಕೆಗೆ ಬಳಸಿದಂತಹ ಪ್ರಾಣಿ ನಾಯಿಯನ್ನು ಬಳಸಿದ್ದಾರೆ. ಕತ್ತಲನ್ನು ಕಂಡರೆ ಭಯವಾಗುವುದು ಯಾವ ಕಲಿಕೆಯ ಪರಿಣಾಮ? ಅಭಿಜಾತ ಅನುಬಂಧಿತ ಕಲಿಕೆಯ ಪರಿಣಾಮ. ಅನುಬಂಧನ ಕ್ರಿಯೆಯನ್ನು ದುರ್ಬಲಗೊಳಿಸುವಂತಹ ಮತ್ತು ಅಂತಿಮವಾಗಿ ಇಲ್ಲದಂತೆ ಮಾಡುವ ಪ್ರಕ್ರಿಯೆಯನ್ನು ಹೀಗೆಂದು ಕರೀತಾರೆ. ಅದನ್ನು ಪ್ರಾಯೋಗಿಕ ಅಳಿವು ಅಂತ ಕರೆಯುವಂಥದ್ದು. ಪ್ರಾಯೋಗಿಕವಾಗಿ ಅಳಿದು ಹೋದಂತಹ ಅನುಕ್ರಿಯೆ ಸ್ವಲ್ಪ ಸಮಯದ ನಂತರ ಪುನಃ ಅದೇ ರೀತಿಯಲ್ಲಿ ಮರುಕಳಿಸಿದರೆ ಆ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯುತ್ತಾರೆ ಸ್ವಾಭಾವಿಕವಾಗಿ ಮರಳಿ ಪಡೆಯುವಿಕೆ ಅಂತ ಹೇಳಿ ಕರೆಯಲಾಗುತ್ತೆ. ಪಾವ್ಲೋನ ಪ್ರಯೋಗದಲ್ಲಿ ಗಂಟೆ ಶಬ್ದಕ್ಕೆ ನಾಯಿಯಿಂದ ಬರುವಂತಹ ಪ್ರತಿಕ್ರಿಯೆ ಅನುಬಂಧಿತ, ಕಂಡೀಷನಲ್ ಅಂತ ಕರೆಯುವಂಥದ್ದು ಅನುಬಂಧಿತ ಪ್ರತಿಕ್ರಿಯೆ ಆಗಿರುತ್ತೆ. ಸಾಂಪ್ರದಾಯಿಕ ಅನುಬಂಧನ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದಂಥವರು ಪಾವ್ಲೋ ಅವರು.
ವ್ಯಾಟ್ಸನ್ ಭಯವನ್ನು ಅನುಭವಿಸಲು ಒಂದು ಮಗುವಿನ ಮೇಲೆ ಪ್ರಯೋಗ ಮಾಡ್ತಾನೆ. ಆ ಮಗುವಿನ ಹೆಸರು ಆಲ್ಬರ್ಟ್. ಆಲ್ಬರ್ಟ್ ಹೇಳುವಂತಹ ಮಗುವಿನ ಮೇಲೆ ಪ್ರಯೋಗವನ್ನು ಮಾಡ್ತಾನೆ. ಮಗುವಿಗೆ ಬಿಳಿಯ ಮೊಲವನ್ನು ಆಟ ಆಡಲಿಕ್ಕೆ ಕೊಡುವಂಥದ್ದು. ಈ ಮೊಲವನ್ನು ಕೊಡುವಂತಹ ಸಂದರ್ಭದಲ್ಲಿ ಒಂದು ಕರ್ಕಶವಾದಂತಹ ಮಗು ಆ ಮೊಲವನ್ನು ಮುಟ್ಟಿದ ಕೂಡಲೇ ಈ ಕರ್ಕಶವಾದಂತಹ ಶಬ್ದ ಬರುವ ರೀತಿಯಲ್ಲಿ ಮಾಡ್ತಾನೆ. ಪ್ರತಿ ಬಾರಿ ಮಗು ಆ ಮೊಲವನ್ನು ಮುಟ್ಟಲಿಕ್ಕೆ ಹೋದಾಗಲೂ ಆ ಕರ್ಕಶ ಶಬ್ದ ಕೇಳುತ್ತೆ. ಆ ಮಗುವಿನಲ್ಲಿ ಎಷ್ಟು ಭಯ ಹುಟ್ಟಿರುತ್ತೆ ಅಂದರೆ ಬಿಳಿಯ ಮೊಲ ಅಲ್ಲ, ಬಿಳಿಯ ಯಾವುದೇ ಆಟದ ವಸ್ತು ಕಂಡ್ರೂ ಅದನ್ನು ಮುಟ್ಟಲಿಕ್ಕೆ ಆ ಮಗು ಭಯ ಪಡುತ್ತೆ. ನೆಕ್ಸ್ಟ್, ಕಲಿಕಾ ಪ್ರಕ್ರಿಯೆಯಲ್ಲಿ ಅಭಿಪ್ರೇರಣೆಯು ವಿದ್ಯಾರ್ಥಿಗಳ ಕಲಿಕೆಗೆ ಆಸಕ್ತಿಯನ್ನು ಹೆಚ್ಚು ಮಾಡುತ್ತೆ. ಕೌಶಲ್ಯ ಕಲಿಕೆಯ ಮೊದಲನೇ ಹಂತ ಅನುಕರಣೆ. ಯಾವುದೇ ಸ್ಕಿಲ್ಲನ್ನು ನಾವು ಕಲಿಬೇಕು ಅಂದರೂ ಮೊದಲು ಆ ಸ್ಕಿಲ್ಲನ್ನು ಮಾಡ್ತಾ ಇರುವಂಥದ್ದನ್ನು ನೋಡಿ ಅನುಕರಣೆ ಮಾಡಬೇಕಾಗತ್ತೆ, ಅದನ್ನು ಇಮಿಟೇಟ್ ಮಾಡಬೇಕು. ಒಬ್ಬ ವಿದ್ಯಾರ್ಥಿ ವೈದ್ಯಕೀಯ ಕಾಲೇಜು ಪ್ರವೇಶ ಪಡೆಯಲು ಪ್ರವೇಶ ಪರೀಕ್ಷೆಯನ್ನು ಪಾಸು ಮಾಡಲು ಕಷ್ಟಪಟ್ಟು ಅಭ್ಯಾಸ ಮಾಡುತ್ತಾನೆ. ಈ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಅಭಿಪ್ರೇರಿತನಾಗಿದ್ದಾನೆ? ಈತ ಆಂತರಿಕವಾಗಿ ಅಭಿಪ್ರೇರಿತನಾಗಿದ್ದಾನೆ. ಆತನ ಆಂತರಿಕವಾಗಿಯೇ ಇದೆ ಪ್ರವೇಶ ಪರೀಕ್ಷೆಯನ್ನು ಪಾಸ್ ಮಾಡಬೇಕು, ವೈದ್ಯಕೀಯ ಸೀಟನ್ನು ಪಡೆಯಬೇಕು ಅನ್ನುವಂಥದ್ದು. ಹಾಗಾಗಿ ಆರ್ಥಿಕವಾಗಿ ಆತ ಅಭಿಪ್ರೇರಿತನಾಗಿರ್ತಾನೆ. ಸಾಧನಾ ಅಭಿಪ್ರೇರಣೆಯು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವಂತಹ ಒಂದು ಮನೋಭಾವವನ್ನು ತಿಳಿಸುತ್ತೆ. ನೆಕ್ಸ್ಟ್, ಅಭಿಪ್ರಾಯ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಈ ಪದದಿಂದ ಬಂದಿದೆ. ಮೂವಿ. ಅಭಿಪ್ರಾಯ ಅನ್ನೋದಕ್ಕಿಂತ ಇಲ್ಲಿ ಅಭಿಪ್ರೇರಣೆ ಅನ್ನುವಂಥ ಶಬ್ದ ಇದು ಮೂವಿ ಹೇಳುವಂಥ ಪದದಿಂದ ಬಂದಿದೆ. ಅನಪೇಕ್ಷಿತ ವರ್ತನೆಯನ್ನು ನಾವು ಶಾಶ್ವತವಾಗಿ ಮಾರ್ಪಡಿಸಲು ಬಯಸಿದ್ದಲ್ಲಿ ಅಂತಹ ವರ್ತನೆ ಕಂಡು ಬಂದಾಗ ನಾವು ಮಾಡಬೇಕಾದದ್ದು ಆ ವರ್ತನೆ ತೋರಿದ ವ್ಯಕ್ತಿಯೊಡನೆ ಚರ್ಚೆ ಮಾಡಬೇಕಾಗತ್ತೆ. ಸಾಮಾಜಿಕ ಪ್ರೇರಣೆಗಳನ್ನು ಯಾವ ಪ್ರೇರಣೆಗಳಿಂದ ಕರೀತಾರೆ? ದ್ವಿತೀಯ ಪ್ರೇರಣೆ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ಆಕಾಂಕ್ಷೆಯ ಮಟ್ಟವನ್ನು ಈ ರೀತಿಯಲ್ಲೂ ಕರೆಯುವರು. ಗುರಿ ರೂಪಿಸಿಕೊಳ್ಳುವಂತಹ ವರ್ತನೆ ಅಂತ ಹೇಳಿ ಕರೀತಾರೆ. ಅಂತರ್ಗತ ಪ್ರೇರಣೆ ಶಾಶ್ವತವಾಗಿ ಉಂಟಾಗಲು ನೀವು ಮಕ್ಕಳಲ್ಲಿ ಏನನ್ನು ಬೆಳೆಸುತ್ತೀರಿ? ಉತ್ತಮ ಆಲೋಚನೆಗಳನ್ನು ಮಕ್ಕಳಲ್ಲಿ ಬೆಳೆಸ್ತೀವಿ ಅಂದರೆ ಅಂತರ್ಗತ ಪ್ರೇರಣೆ, ಅವರಿಗೆ ಆಂತರಿಕವಾಗಿ ಅವರು ಪ್ರೇರಿತರಾಗ್ತಾರೆ. ನೆಕ್ಸ್ಟ್, ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗೆ ಚಿನ್ನದ ಪದಕ ನೀಡಲಾಗುವುದು ಎಂದು ಮುಖ್ಯೋಪಾಧ್ಯಾಯರು ಪ್ರಕಟಿಸುತ್ತಾರೆ. ಇಲ್ಲಿ ಅವರು ಉಪಯೋಗಿಸಿದ ಅಭಿಪ್ರೇರಣೆ ಬಾಹ್ಯ ಅಭಿಪ್ರೇರಣೆ. ಬಾಹ್ಯವಾಗಿ ಗಿಫ್ಟ್ಗಳನ್ನು ಕೊಡ್ತೇವೆ ಅನ್ನೋ ಮೂಲಕ ಅಭಿಪ್ರೇರಣೆ ಮಾಡಿಸಿದ್ದಾರೆ. ಫಲಿತಾಂಶದ ಅರಿವು ಎನ್ನುವಂಥದ್ದು ಕಲಿಕೆಗೆ ಹೆಚ್ಚು ಪ್ರಯೋಜನಕರ ಆಗುತ್ತೆ. ಆಕಾಂಕ್ಷೆಯ ಮಟ್ಟ ಎಂಬ ಪದವನ್ನು ರೂಪಿಸಿದಂಥವರು ಹಾಪ್ ಹೇಳುವಂತಹ ಮನೋವಿಜ್ಞಾನಿ. ನೆಕ್ಸ್ಟ್, ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ವ್ಯಕ್ತಿ ಆಟವನ್ನು ಆಡುವಂಥದ್ದು ಅಥವಾ ಚಟುವಟಿಕೆಯಲ್ಲಿ ತೊಡಗುವಂಥದ್ದು ಹೊರಗಿನ ಪರಿಣಾಮಕ್ಕಾಗಿ. ನೆಕ್ಸ್ಟ್, ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟಂತಹ ಒಬ್ಬ ಆಟಗಾರ ಆಟ ಆಡುವಂಥದ್ದು ಆತನ ಗಳಿಕೆಗಾಗಿ, ಹಣವನ್ನು ಗಳಿಸ್ಲಿಕ್ಕಾಗಿ ಅಥವಾ ಹೆಸರನ್ನು ಗಳಿಸ್ಲಿಕ್ಕಾಗಿ. ಸ್ವೀಕಾರಾತ್ಮಕ ಅಭಿಪ್ರೇರಣೆಯ ಪರಿಕಲ್ಪನೆಯನ್ನು ಸೂಚಿಸಿದಂಥವರು ಮೇಕ್ಲೆ ಲ್ಯಾಂಡ್. ಪುನರ್ಕಲಿಕಾ ವಿಧಾನವನ್ನು ಈ ರೀತಿಯಲ್ಲೂ ಕರೆಯುವರು. ಉಳಿತಾಯ ವಿಧಾನ ಅಂತ ಹೇಳಿ ಕರೀತಾರೆ. ಮನೋವಿಜ್ಞಾನವು ಯಾವ ತತ್ವಶಾಸ್ತ್ರದ ಮೂಲದಿಂದ ಉಗಮಿಸಿದೆ? ಇದು ಗ್ರೀಕ್ ತತ್ವಶಾಸ್ತ್ರ, ಗ್ರೀಕ್ ಫಿಲಾಸಫಿಯಿಂದ ಉಗಮಿಸಿರುವಂಥದ್ದು ಈ ಮನೋವಿಜ್ಞಾನ ಹೇಳುವಂಥದ್ದು. ಮನೋವಿಜ್ಞಾನದ ಮೊದಲ ಪಂಥಶಾಲೆ ರಚನಾ ಪಂಥ ಆಗಿದೆ. ಮನೋವಿಜ್ಞಾನದ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತೆ? ಚಿಕಿತ್ಸಾ ಮನೋವಿಜ್ಞಾನ. ಶೈಕ್ಷಣಿಕ ಮನೋವಿಜ್ಞಾನ ಮೂಲವಾಗಿ ಚರ್ಚಿಸುವಂತಹ ಅಂಶ ಬೋಧನಾ ಕಲಿಕಾ ಪ್ರಕ್ರಿಯೆ, ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಅನ್ನು ಶೈಕ್ಷಣಿಕ ಮನೋವಿಜ್ಞಾನ ಚರ್ಚಿಸುತ್ತೆ. ಸಾಮಾನ್ಯರಿಂದ ಭಿನ್ನವಾದ ಅಪಸಾಮಾನ್ಯ ವ್ಯಕ್ತಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ. ಸಾಮಾನ್ಯರ ರೀತಿಯಲ್ಲಿ ಇರದೆ ಅವರಿಗಿಂತ ಬೇರೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ಯಾವ ಅಧ್ಯಯನ ಮಾಡುವಂಥ ಶಾಖೆ ಅಂದರೆ ಅದು ಅಪಸಾಮಾನ್ಯ ಮನೋವಿಜ್ಞಾನ ಆಗಿದೆ. ಒಬ್ಬ ವಿದ್ಯಾರ್ಥಿ ತನ್ನ ಮಾನಸಿಕ ಚಟುವಟಿಕೆಗಳನ್ನು ಮತ್ತು ಭಾವನೆಗಳನ್ನು ಸ್ವತಃ ತಾನೇ ಮಾನಸಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನು ಅಂತರಾವಲೋಕನ ಅಂತ ಕರಿತೇವೆ. ಇಂಟ್ರೋಸ್ಪೆಕ್ಷನ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರೆಯುವಂಥದ್ದು. ಇಂಟ್ರಾ ಅಂದರೆ ವಿತಿನ್, ತನ್ನೊಳಗೆ ಹೊಕ್ಕು. ಸ್ಪೆಕ್ಷನ್ ಅಂದರೆ ನೋಡಿಕೊಳ್ಳುವಂಥದ್ದು, ತನ್ನ ಅಂತರಂಗವನ್ನು ತಾನೇ ನೋಡಿಕೊಳ್ಳುವಂಥದ್ದು. ಅಂತರ್ವೀಕ್ಷಣಾ ವಿಧಾನವನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನವನ್ನಾಗಿ ಪರಿಚಯಿಸಿದಂಥವರು ರಚನಾವಾದಿಗಳು. ಅದರಲ್ಲೂ ಇ.ಬಿ. ಟಿಚ್ನರ್ ಹೇಳುವಂಥವರು ಅಂತರ್ವೀಕ್ಷಣ ಅಂತ ಕರೆಯುವಂಥದ್ದು
ಅಂತರಾವಲೋಕನ ವಿಧಾನವನ್ನು ಕರಿತೇವೆ. ನೆಕ್ಸ್ಟ್, ಅಂತರ್ವೀಕ್ಷಣಾ ವಿಧಾನವನ್ನು ಟೀಕಿಸಿದ ಮನೋವಿಜ್ಞಾನಿಗಳು. ಯಾರು ಈ ಅಂತರ್ವೀಕ್ಷಣ ವಿಧಾನವನ್ನು ಟೀಕಿಸ್ತಾರೆ? ವರ್ತನವಾದಿಗಳು ಅಂತರ್ವೀಕ್ಷಣ ವಿಧಾನವನ್ನು ಟೀಕಿಸ್ತಾರೆ. ತನ್ನ ಒಳಗೆ ತಾನೇ ಹೊಕ್ಕು ನೋಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ, ಎಷ್ಟರ ಮಟ್ಟಿಗೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಅವರು ಹೊರಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಇವರು ಟೀಕೆ ಮಾಡ್ತಾರೆ. ಸ್ವಯಂ ವೀಕ್ಷಣೆ ಎಂದರೆ ಅಂತರಾವಲೋಕನ, ಸ್ವಯಂ ವೀಕ್ಷಣೆ ಹಾಗೆ ಅಂತರ್ವೀಕ್ಷಣೆ ಇವೆಲ್ಲವೂ ಸಹ ಒಂದೇ ಅರ್ಥವನ್ನು ಕೊಡುವಂತಹ ಪದಗಳಾಗಿದ್ದಾವೆ. ನೆಕ್ಸ್ಟ್, ಆಧುನಿಕ ವರ್ತನವಾದದ್ದು ಸಾಮಾನ್ಯ ನಮೂನೆಯು ಯಾರ ಆರಂಭಿಕ ಕಾರ್ಯದಿಂದ ಮೂಡ್ತು? ಆಧುನಿಕ ವರ್ತನವಾದದ ಒಂದು ನಮೂನೆ ಇದು JB ವ್ಯಾಟ್ಸನ್ ಅವರ ಕಾರ್ಯದಿಂದ ಮೂಡಿರುವಂಥದ್ದು. ನೆಕ್ಸ್ಟ್, ಮತ್ತೋರ್ವ ವ್ಯಕ್ತಿಯ ವರ್ತನೆಯನ್ನು ಕ್ರಮಬದ್ಧವಾಗಿ ಅವಲೋಕಿಸುವುದನ್ನು ಹೀಗೆನ್ನುವರು. ವಸ್ತುನಿಷ್ಠ ವೀಕ್ಷಣೆ ಅಂತ ಕರಿತೇವೆ. ಇನ್ನೊಬ್ಬ ಯಾವುದೋ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ವೀಕ್ಷಣೆ ಮಾಡುವಂಥದ್ದನ್ನು. ಸಹಭಾಗಿ ಅವಲೋಕನದ ಪ್ರಮುಖ ಮಿತಿ ಎಂದರೆ ಅವಲೋಕನಕ್ಕೆ ಒಳಪಟ್ಟ ವ್ಯಕ್ತಿ ಸ್ವಾಭಾವಿಕ ವರ್ತನೆಯನ್ನು ತೋರದಿರುವಂಥದ್ದು. ಸಹಭಾಗಿ ಅವಲೋಕನ ಅಂದ್ರೇನು? ಅವಲೋಕನವನ್ನು ಮಾಡ್ತಾ ಇರುವಂತಹ ವ್ಯಕ್ತಿ ಹಾಗೆ ಅವಲೋಕನಕ್ಕೆ ಒಳಗಾದಂತಹ ಒಬ್ಬ ವ್ಯಕ್ತಿ ಇಬ್ಬರೂ ಸಹ ಒಟ್ಟಿಗೆ ಇರುವಂಥದ್ದು. ಈ ಅವಲೋಕನಕ್ಕೆ ಒಳಪಟ್ಟಂಥ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿ ತನ್ನನ್ನು ಅವಲೋಕನ ಮಾಡ್ತಾ ಇದ್ದಾನೆ ಅನ್ನುವಂಥ ತಿಳಿದಿರುತ್ತೆ. ಆಗೇನೋ ಆತ ತನ್ನ ಸ್ವಾಭಾವಿಕ ವರ್ತನೆಯನ್ನು ತೋರಿಸದೇ ಇರುವಂತಹ ಚಾನ್ಸಸ್ ಇರುತ್ತೆ. ಇದು ಅದರ ಒಂದು ಪ್ರಮುಖ ಮಿತಿಯಾಗಿದೆ. ನೆಕ್ಸ್ಟ್, ಶೈಕ್ಷಣಿಕ ಮನೋವಿಜ್ಞಾನದ ಯಾವ ವಿಧಾನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿದೆ? ಪ್ರಾಯೋಗಿಕ ವಿಧಾನ ಇದಕ್ಕೆ ಒಂದು ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿದೆ. ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯ ಸ್ಥಾಪಿಸಲಾದಂತಹ ಸ್ಥಳ ಜರ್ಮನಿಯ ಲಿಪ್ಜಿಗ್ ಹೇಳುವಂತಹ ಒಂದು ಪ್ರದೇಶದಲ್ಲಿ. ಈ ಒಂದು ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು? ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸ್ಥಾಪಿಸಿದಂಥವರು ವಿಲ್ಹೆಲ್ಮ್ ವೂಂಟ್. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಇವರನ್ನ ಕರೀತಾರೆ. ಈ ಒಂದು ಶೈಕ್ಷಣಿಕ ಅಥವಾ ಮನೋವಿಜ್ಞಾನ ಹೇಳುವಂಥದ್ದಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಂತಹ ವಿಧಾನ ಈ ಪ್ರಾಯೋಗಿಕ ವಿಧಾನ. ಅದನ್ನು ಪ್ರಾರಂಭ ಮಾಡಿದಂಥವ್ರು, ಆ ಪ್ರಯೋಗ ಶಾಲೆಯನ್ನು ಪ್ರಾರಂಭ ಮಾಡಿದಂಥವರು ವಿಲ್ಹೆಲ್ಮ್ ವೂಂಟ್. ಪ್ರಾಯೋಗಿಕ ವಿಧಾನದಲ್ಲಿ ಪರತಂತ್ರ ಚರಾಂಶ ಎಂದರೆ ಸ್ವತಂತ್ರ ಚರಾಂಶದಲ್ಲಿ ಬದಲಾವಣೆಯಾದಂತೆ ಇದು ಸಹ ಬದಲಾಗುತ್ತೆ. ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ A = B+7 ಅಂತ ಇದ್ದರೆ ಇಲ್ಲಿ ಬಿ ಅನ್ನು ನಾವು ಪದೇ ಪದೇ ಬದಲು ಮಾಡ್ಬೋದು. ಈ ಬಿ ಬದಲಾವಣೆ ಆಗ್ತಾ ಇರೋ ಕಾರಣಕ್ಕೆ ಉತ್ತರವಾದಂಥ ಎದಲ್ಲಿ ಬದಲಾವಣೆ ಆಗುತ್ತೆ. ಸ್ವತಂತ್ರ ಚರಾಂಶವನ್ನು ಬದಲಾವಣೆ ಮಾಡಿದ್ದರಿಂದ ಈ ಪರತಂತ್ರ ಚರಾಂಶದಲ್ಲಿ ಬದಲಾವಣೆ ಆಗುತ್ತೆ. ಇದನ್ನು ಪರತಂತ್ರ ಚರಾಂಶ ಅಂತ ಹೇಳಿ ಕರೆಯುವಂಥದ್ದು. ಪ್ರಾಯೋಗಿಕ ವಿಧಾನದ ಪ್ರಮುಖ ಲಕ್ಷಣ ಎಂದರೆ ಚರಾಂಶಗಳನ್ನು ನಿಯಂತ್ರಣ ಮಾಡುವಂಥದ್ದು. ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆ ಮೇಲೆ ಬುದ್ಧಿಶಕ್ತಿಯ ಪ್ರಭಾವವನ್ನು ಪ್ರಾಯೋಗಿಕ ವಿಧಾನದಲ್ಲಿ ಅಧ್ಯಯನ ಮಾಡಲು ಇಚ್ಛಿಸಿದಾಗ ಯಾವುದು ಪರತಂತ್ರ ಚರಾಂಶ ಆಗುತ್ತೆ? ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ರೆ, ಪ್ರೌಢಶಾಲಾ ಮಕ್ಕಳ ಶೈಕ್ಷಣಿಕ ಸಾಧನೆಯ ಮೇಲೆ ಬುದ್ಧಿಶಕ್ತಿಯ ಒಂದು ಪ್ರಭಾವ, ಶೈಕ್ಷಣಿಕ ಸಾಧನೆ ಹೇಗಿದೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಬುದ್ಧಿಶಕ್ತಿ ಅಧಿಕ ಇರುವಂಥವರು, ಬುದ್ಧಿಶಕ್ತಿ ಕಡಿಮೆ ಇರುವಂಥವ್ರು. ಬುದ್ಧಿಶಕ್ತಿ ಅಧಿಕ ಇರುವಂಥವ್ರು ತಗೊಂಡ್ರೆ ಶೈಕ್ಷಣಿಕ ಸಾಧನೆ ಉತ್ತಮ ಆಗುತ್ತೆ. ಬುದ್ಧಿಶಕ್ತಿ ಕಡಿಮೆ ಇರುವಂಥವ್ರು ತಗೊಂಡ್ರೆ ಶೈಕ್ಷಣಿಕ ಸಾಧನೆ ಕಡಿಮೆ ಆಗುತ್ತೆ. ಈ ಬುದ್ಧಿಶಕ್ತಿಯ ಬದಲಾವಣೆ ಮಾಡೋದ್ರಿಂದ ಶೈಕ್ಷಣಿಕ ಸಾಧನೆ ಬದಲಾವಣೆ ಆಗುತ್ತೆ. ಹಾಗಾಗಿ ಇಲ್ಲಿ ಪರತಂತ್ರ ಚರಾಂಶ ಶೈಕ್ಷಣಿಕ ಸಾಧನೆ ಹೇಳುವಂಥದ್ದು. ವರ್ತನೆ ಅಧ್ಯಯನದ ತುಂಬಾ ನಿಖರವಾದ ಮತ್ತು ವಸ್ತುನಿಷ್ಠವಾದ ವಿಧಾನ ಪ್ರಾಯೋಗಿಕ ವಿಧಾನ. ಪ್ರಾಣಿಶಾಸ್ತ್ರಜ್ಞ ಕಾಡಿನಲ್ಲಿ ಒಂದು ಹುಲಿಯ ಜೀವನ ಶೈಲಿಯನ್ನು ವೀಕ್ಷಿಸುತ್ತಾನೆ. ಇದು ಈ ತರಹದ ವೀಕ್ಷಣೆಗೆ ಉದಾಹರಣೆ. ಇದು ಒಂದು ಸ್ವಾಭಾವಿಕ ವೀಕ್ಷಣೆಗೆ ಉದಾಹರಣೆಯಾಗಿದೆ. ಆ ಪ್ರಾಣಿಯ ಜೊತೆಗೇನ ಆತ ವಾಸ ಇರೋದಿಲ್ಲ, ಅಥವಾ ಆ ಪ್ರಾಣಿಯನ್ನು ತಂದು ಒಂದು ಬೋನ್ನಲ್ಲಿ ಹಾಕಿ ಆತ ವೀಕ್ಷಣೆಯನ್ನು ಮಾಡೋದಿಲ್ಲ. ಆ ಪ್ರಾಣಿಯ ಸಹಜ ಜೀವನದಲ್ಲಿ ವೀಕ್ಷಣೆ ಮಾಡೋದ್ರಿಂದ ಇದೊಂದು ಸ್ವಾಭಾವಿಕ ವೀಕ್ಷಣೆ ಆಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನದ ಪ್ರಭಾವದಿಂದ ಶಿಕ್ಷಣದಲ್ಲಿ ಮೂಡಿಬಂದ ಅತ್ಯಂತ ಪರಿಣಾಮಕಾರಿ ಬದಲಾವಣೆ ಅಂದರೆ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿ. ಮನೋವಿಜ್ಞಾನ ಯಾರಿಂದ ಆತ್ಮವನ್ನು ಕಳೆದುಕೊಂಡಿತು? ಕೆಂಟ್ನಿಂದ ಆತ್ಮವನ್ನು ಕಳೆದುಕೊಳ್ತು. ಅಂತರಾವಲೋಕನ ವಿಧಾನವನ್ನು ಪ್ರತಿಪಾದಿಸಿದ ಮನೋವಿಜ್ಞಾನಿ E.B. ಟಿಚ್ನರ್. ವ್ಯಾಟ್ಸನ್ ಹೇಳುವಂತೆ ಮನೋವಿಜ್ಞಾನ ಯಾವುದರ ಅಧ್ಯಯನವಾಗಿದೆ? ವರ್ತನೆಯ ಬಗೆಗೆ ಅಧ್ಯಯನ ಮಾಡುವ ವಿಜ್ಞಾನವಾಗಿದೆ. ಪದಯುತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಎಂದರೆ ಆತ್ಮದ
ಅಧ್ಯಯನ. ಪದವ್ಯುತ್ಪತ್ತಿಯ ಪ್ರಕಾರ ಅಂದರೆ ಸೈಕೋಲಜಿ ಅಂತ ನಾವು ಮನೋವಿಜ್ಞಾನವನ್ನು ಇಂಗ್ಲೀಷ್ನಲ್ಲಿ ಕರಿತೇವೆ. ಇದು ಸೈಕೆ ಮತ್ತು ಲೋಗೋಸ್ ಹೇಳುವಂಥ ಎರಡು ಪದದಿಂದ ಬಂದಿದೆ. ಸೈಕೆ ಅಂದರೆ ಅದರ ಅರ್ಥ ಆತ್ಮ, ಲೋಗೋಸ್ ಅಂದರೆ ಅದರ ಅರ್ಥ ಅಧ್ಯಯನ ಹೇಳುವಂಥದ್ದು. ಸೊ ಪದ ಉತ್ಪತ್ತಿಯ ಪ್ರಕಾರ ಸೈಕೋಲಜಿ ಅಂದರೆ ಆತ್ಮದ ಅಧ್ಯಯನ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯಲ್ಲಿ ಆಸಕ್ತಿ ರೂಢಿಸಲು ಮತ್ತು ಅದನ್ನು ಉಳಿಸಿಕೊಳ್ಳಲು ಮಾಡಬೇಕಾದದ್ದು ವಿದ್ಯಾರ್ಥಿಗಳನ್ನು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥದ್ದು. ಅವರೇ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರೆ ಅಥವಾ ಅವರೇ ಸ್ವತಃ ಅವರ ಕೈಯಾರೆ ಯಾವುದೋ ಒಂದು ಕಾರ್ಯವನ್ನು ಮಾಡಿದ್ರು ಅಂದರೆ ಅದನ್ನು ಅವರು ಉಳಿಸ್ಕೊಳ್ತಾರೆ, ಅದನ್ನು ಅವರು ಕಲಿತ್ಕೊಳ್ತಾರೆ ಈಸಿಯಾಗಿ. ಬಹುಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಪ್ರಾಣಿಗಳು, ಖನಿಜಗಳು ಮತ್ತು ಸಸ್ಯಗಳನ್ನು ಗುರುತಿಸುವುದು ಮತ್ತು ವರ್ಗೀಕರಿಸುವುದನ್ನು ಏನೆಂದು ಕರೀತಾರೆ? ಅದನ್ನು ನೈಸರ್ಗಿಕ ಬುದ್ಧಿಶಕ್ತಿ ಅಂತ ಹೇಳಿ ಕರೀತಾರೆ. ಡಿಸ್ಲೆಕ್ಸಿಯಾ ಯಾವ ದೌರ್ಬಲ್ಯಕ್ಕೆ ಸಂಬಂಧಿಸಿದೆ? ಇದು ಓದಿನ ದೌರ್ಬಲ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ವಿಶೇಷ ಶಿಕ್ಷಣ ಸಂಬಂಧಿಸಿರುವಂಥದ್ದು ದೌರ್ಬಲ್ಯವುಳ್ಳ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ. ಯಾವೆಲ್ಲ ಒಂದು ವಿಷಯದಲ್ಲಿ ದೌರ್ಬಲ್ಯಗಳನ್ನು ಹೊಂದಿರ್ತಾರೋ ಅಂತಹ ಮಕ್ಕಳ ಅಂತಹ ಮಕ್ಕಳಿಗೆ ನೀಡುವಂಥ ಶಿಕ್ಷಣ ವಿಶೇಷ ಶಿಕ್ಷಣ ಆಗಿದೆ. ಪ್ರತಿಯೊಬ್ಬ ಕಲಿಕಾರ್ಥಿಯು ಅದ್ವಿತೀಯ ಎಂಬುದರ ಅರ್ಥ. ಯಾವುದೇ ಇಬ್ಬರು ವ್ಯಕ್ತಿಗಳು ತಮ್ಮ ಸಾಮರ್ಥ್ಯಗಳು, ಆಸಕ್ತಿಗಳು ಮತ್ತು ಪ್ರತಿಭೆಗಳಲ್ಲಿ ಒಂದೇ ರೀತಿಯಾಗಿ ಇರೋದಿಲ್ಲ ಅನ್ನುವಂಥದ್ದನ್ನು ತಿಳಿಸುತ್ತೆ. ಯಾವ ಬುದ್ಧಿಶಕ್ತಿ ಸಿದ್ಧಾಂತದ ಪ್ರಕಾರ ಬುದ್ಧಿಶಕ್ತಿಯಲ್ಲೇ ಸಾಮಾನ್ಯ ಬುದ್ಧಿಶಕ್ತಿ ಜಿ ಮತ್ತು ನಿರ್ದಿಷ್ಟ ಬುದ್ಧಿಶಕ್ತಿ ಎಸ್ಗಳು ಇರುವುದನ್ನು ಪ್ರತಿಪಾದಿಸುತ್ತದೆ? ಸ್ಪಿಯರ್ಮನ್ ಅವರ ದ್ವಿಕಾರಕ ಸಿದ್ಧಾಂತ. ಜಿ ಮತ್ತು ಎಸ್ ಕಾರಕಗಳನ್ನು ಇವರು ತಿಳಿಸಿದ್ದಾರೆ. ನೆಕ್ಸ್ಟ್ 262ನೇ ಪ್ರಶ್ನೆ. ಶಾಲೆಯು ರಾಜ್ಯ ಮಟ್ಟದ ಏಕಗಾಯನ ಸ್ಪರ್ಧೆಗೆ ಸಿದ್ಧಗೊಳಿಸುವಾಗ ಹುಡುಗಿಯರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತದೆ. ಇದು ಯಾವುದನ್ನು ಪ್ರತಿಪಾದಿಸುತ್ತದೆ? ಲಿಂಗ ತಾರತಮ್ಯ. ಇಲ್ಲಿ ಇಬ್ಬರಲ್ಲೂ ಶಾಲಾ ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡಿ ಯಾರು ಉತ್ತಮವಾಗಿ ಹಾಡ್ತಾರೋ ಅವರನ್ನು ಕಳಿಸುವಂಥದ್ದು ಲಿಂಗ ತಾರತಮ್ಯಕ್ಕೆ ವಿರೋಧ ಆಗುತ್ತೆ. ಆದರೆ ಏಕಗಾಯನ ಸ್ಪರ್ಧೆ ಇದೆ, ಹುಡುಗಿಯರೇ ಚೆನ್ನಾಗಿ ಹಾಡ್ತಾರೆ ಅಂತ ಮೊದಲೇ ನಿರ್ಧಾರವನ್ನು ಮಾಡಿ ಹುಡುಗಿಯರಿಗೆ ಕೊಡುವಂಥದ್ದು ಲಿಂಗ ತಾರತಮ್ಯ ಆಗುತ್ತೆ. ಪ್ರತಿಭಾನ್ವಿತ ಮಕ್ಕಳಿಗೆ ಸಂಬಂಧಿಸಿದಂತೆ ವೇಗವರ್ಧನ ಕಾರ್ಯಕ್ರಮ ಎಂದರೆ ಆ ವಿದ್ಯಾರ್ಥಿಗಳನ್ನು ಪ್ರಸ್ತುತ ತರಗತಿಯನ್ನು ಬಿಟ್ಟು ಮುಂದಿನ ಉನ್ನತ ತರಗತಿಗೆ ಬಡ್ತಿಯನ್ನು ನೀಡುವಂಥದ್ದು. ಬಹುಭಾಷಾ ಲಕ್ಷಣ ಹೊಂದಿದ ಭಾರತೀಯ ಸಮಾಜವನ್ನು ಈ ರೀತಿ ಕಾಣಲಾಗುತ್ತದೆ. ಶಾಲಾ ಜೀವನವನ್ನು ಸಂಪತ್ಭರಿತಗೊಳಿಸುವ ಒಂದು ಸಂಪನ್ಮೂಲವಾಗಿ ಬಹುಭಾಷಾ ಲಕ್ಷಣ ಹೊಂದಿರುವಂತಹ ಭಾರತೀಯ ಸಮಾಜವನ್ನು ಕಾಣಲಾಗುತ್ತೆ. ಕಾರಕಗಳ ವಿಶ್ಲೇಷಣೆಯ ಮೂಲಕ ಜನ್ಮ ತಾಳಿದ ಬುದ್ಧಿಶಕ್ತಿ ಸಿದ್ಧಾಂತ 3 ಆಯಾಮಗಳ ರಚನಾತ್ಮಕ ಸಿದ್ಧಾಂತ ಆಗಿದೆ. ವ್ಯಕ್ತಿಗಳಲ್ಲಿ ಕಂಡುಬರುವ ವ್ಯತ್ಯಾಸವನ್ನು ಏನೆಂದು ಕರೀತಾರೆ? ಇದನ್ನು ವೈಯಕ್ತಿಕ ಭಿನ್ನತೆ ಅಂತ ಕರೀತಾರೆ. ಒಂದೇ ವ್ಯಕ್ತಿಯಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಭಿನ್ನತೆ ಕಂಡು ಬಂದರೆ ಅದನ್ನು ಅಂತರ್ವ್ಯಕ್ತಿ ಭಿನ್ನತೆ ಅಂತ ಕರಿತೇವೆ. ವ್ಯಕ್ತಿಯ ಒಳಗೆ ಇರುವಂಥದ್ದಾಗಿದೆ ಅದು. ವೈಯಕ್ತಿಕ ಭಿನ್ನತೆಗಳ ಪರಿಕಲ್ಪನೆಗಳನ್ನು ವೈಜ್ಞಾನಿಕವಾಗಿ ಬೆಳಕಿಗೆ ತಂದಂಥವರು ಗಾಲ್ಟನ್. ಒಬ್ಬ ವ್ಯಕ್ತಿಯ ವಿವಿಧ ಸಾಮರ್ಥ್ಯಗಳಲ್ಲಿ ಕಂಡುಬರುವ ವ್ಯತ್ಯಾಸಗಳು ಅಂತರ್ಗತ ಭಿನ್ನತೆಗಳು. ಅದೇ ವ್ಯಕ್ತಿ ಮ್ಯಾಥ್ಸ್ನಲ್ಲಿ ವೀಕ್ ಇದ್ದಾನೆ, ಆದರೆ ಕನ್ನಡವನ್ನು ಓದುವಾಗ ಆತ ಚೆನ್ನಾಗಿ ಓದ್ತಾನೆ ಅಂತಾದರೆ ಆತ ಮ್ಯಾಥಮೆಟಿಕ್ಸ್ನಲ್ಲಿ ಹಾಗೂ ಕನ್ನಡದಲ್ಲಿ ಇರುವಂಥ ಭಿನ್ನತೆಗಳಾಗತ್ತೆ. ವೈಯಕ್ತಿಕ ಭಿನ್ನತೆಗಳಿಗೆ ಮುಖ್ಯ ಕಾರಣ ಅನುವಂಶೀಯತೆ ಮತ್ತು ಪರಿಸರ. ಅವಳಿ ಮಕ್ಕಳಲ್ಲಿ ಕೂಡ ಹಲವಾರು ವ್ಯತ್ಯಾಸಗಳಿರುತ್ತೆ. ಇದಕ್ಕೆ ಕಾರಣ ವೈಯಕ್ತಿಕ ಭಿನ್ನತೆ ಮತ್ತು ಅವರು ಬೆಳೆದಂತಹ ಪರಿಸರ ಹಾಗೆ ಅವರ ಅನುವಂಶೀಯತೆ, ಇವೆಲ್ಲವೂ ಸಹ ಕಾರಣ ಆಗುತ್ತೆ. ಪ್ರೌಢಶಾಲೆಯಲ್ಲಿ ವೈಯಕ್ತಿಕ ಭಿನ್ನತೆಯ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದಾದ ಸೂಕ್ಷ್ಮ ಕ್ರಮ ಅಥವಾ ಸೂಕ್ತ ಕ್ರಮ ಅಂದರೆ ಪಠ್ಯಕ್ರಮದ ಸೂಕ್ತ ಮಾರ್ಪಾಡಿನೊಂದಿಗೆ ನಿರ್ದಿಷ್ಟ ಸಾಮರ್ಥ್ಯ ಆಧಾರಿತ ಗುಂಪುಗಳನ್ನು ಮಾಡಿ ಬೋಧಿಸುವಂಥದ್ದು. ಪಠ್ಯಕ್ರಮದಲ್ಲೂ ಆ ಸಾಮರ್ಥ್ಯಕ್ಕೆ ಅನುಗುಣವಾದ ಗುಂಪಿಗೆ ಆ ರೀತಿಯ ಕಾರ್ಯಗಳನ್ನು ನೀಡಿ ಅದರಲ್ಲೂ ಮಾರ್ಪಾಡನ್ನು ಮಾಡಿಕೊಳ್ಬೇಕು. ಹಾಗೆ ಸಾಮರ್ಥ್ಯಾಧಾರಿತ ಗುಂಪನ್ನು ಮಾಡಿ ಬೋಧನೆ ಮಾಡಬೇಕು. ತರಗತಿಯ ಎಲ್ಲ ವಿದ್ಯಾರ್ಥಿಗಳು ತಾವು ಕೊಟ್ಟ ಎಲ್ಲ ಕೆಲಸಗಳನ್ನು ಮಾಡಬೇಕು ಮತ್ತು ತಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕೆಂದು ಹೆಚ್ಚಿನ ಭಾರತೀಯ ಶಿಕ್ಷಕರು ಹೊಂದಿರುವ ಅಭಿಪ್ರಾಯ ಯಾವುದಕ್ಕೆ ವಿರುದ್ಧವಾಗಿದೆ? ಇದು ವೈಯಕ್ತಿಕ ಭಿನ್ನತೆಗೆ ವಿರುದ್ಧ ಆಗಿರುವಂಥದ್ದು. ಒಂದು ತರಗತಿಯ ಸಂಖ್ಯೆಯನ್ನು ಸುಮಾರು 30ಕ್ಕೆ ಸೀಮಿತಗೊಳಿಸುವುದರಿಂದ ಯಾರ ಅವಶ್ಯಕತೆಗಳನ್ನು ಪೂರೈಸಬಹುದು? ಇದರಲ್ಲಿ ವೈಯಕ್ತಿಕವಾಗಿ ಭಿನ್ನತೆ ಹೊಂದಿದಂತಹ ಮಕ್ಕಳ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ವೈಯಕ್ತಿಕ ಭಿನ್ನತೆಯ ಸ್ವರೂಪವನ್ನು ಯಾವುದರ ಸಹಾಯದಿಂದ ವಿವರಿಸಬಹುದು? ಸಾಮಾನ್ಯ ಸಂಭಾವ್ಯ ವಕ್ರರೇಖೆ. ಈ ರೀತಿಯ ಗಂಟಾಕಾರದಲ್ಲಿ ಇರುವಂತಹ ಒಂದು ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯಿಂದ ವೈಯಕ್ತಿಕ ಭಿನ್ನತೆಯ ಸ್ವರೂಪವನ್ನು ವಿವರಣೆ ಮಾಡಬಹುದಾಗಿದೆ.
ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಬುದ್ಧಿಶಕ್ತಿ ಎನ್ನುವಂಥದ್ದು ಒಂದು ಜ್ಞಾನಾತ್ಮಕ ಸಾಮರ್ಥ್ಯ ಆಗಿರುವಂಥದ್ದು. ಒಟ್ಟು 75 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದೇ ರೀತಿಯಾಗಿ ಸರಣಿ 4ರಲ್ಲಿ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.